ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ. ಸ್ನೇಹಿತರೆ, ನಾಳೆ ಮಂಗಳವಾರ ಅಂದ್ರೆ 3ನೇ ತಾರೀಕಿನಂದು ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ 10:30 ನಿಮಿಷಕ್ಕೆ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ. ಸ್ನೇಹಿತರೆ, ನೀವು ತಮ್ಮೇಲ್ನಲ್ಲಿ ನೋಡಿದಾಗೆ ಸ್ನೇಹಿತರೆ, ಕೇವಲ ಈ 14 ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣನ ಜಮಾ ಮಾಡ್ತೀವಿ ಎಂದು ಸರ್ಕಾರದವರು ಆದೇಶವನ್ನು ನೀಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಲಿ, ಅದೇ ರೀತಿ ಸಿದ್ದರಾಮಯ್ಯನವರು ಅಫಿಷಿಯಲ್ ಆಗಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಏನಪ್ಪಾ ಅದು ಅಂದ್ರೆ, ಅವರೊಂದು ಪಟ್ಟಿನ ಬಿಟ್ಟಿದ್ದಾರೆ ಸ್ನೇಹಿತರೆ. 14 ಜಿಲ್ಲೆಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಆ 14 ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣನ ಜಮಾ ಮಾಡ್ತೇವೆ ಎಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವುವು ಆ ಒಂದು 14 ಜಿಲ್ಲೆಗಳು ಎಂದು ಸಂಪೂರ್ಣ ಪಟ್ಟಿ ವಿವರಣೆ ಒಂದಿಗೆ ನೋಡೋಣ. ಅದೇ ರೀತಿ ಸ್ನೇಹಿತರೆ, ಹೊಸಬ್ರು ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸ್ನೇಹಿತರೆ, ಗೃಹಲಕ್ಷ್ಮಿ ಆಗಲಿ ಸರ್ಕಾರದ ಯಾವುದೇ ಯೋಜನೆಗಳ ಬಗ್ಗೆ ಮಾಹಿತಿ ನಮ್ಮ ಹತ್ತಿರ ದೊರೆಯುತ್ತಿರುತ್ತದೆ. ಸ್ನೇಹಿತರೆ, ಜಿಲ್ಲೆಗಳ ವಿವರಣೆಯನ್ನು ನೋಡುವುದಾದರೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗುಲಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಮಾತ್ರ ಸ್ನೇಹಿತರೆ ನೀವು ಗಮನವಿಟ್ಟು ನೋಡಬೇಕು. ಮಂಗಳವಾರ ಅಂದ್ರೆ 3ನೇ ತಾರೀಕಿನಂದು 10:30 ಗಂಟೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತದೆ ಅಂತ ಸರ್ಕಾರದವರು ಆದೇಶವನ್ನು ಹೇಳಿದ್ದಾರೆ. ಅಲ್ಲಿವರೆಗೂ ಸ್ನೇಹಿತರೆ ಈ 14 ಜಿಲ್ಲೆಯವರು ಕಾದು ಕುಳಿತುಕೊಳ್ಳಬೇಕಂತ ಹೇಳ್ತಾ ಇದ್ದೇನೆ. ಅಲ್ಲಿವರೆಗೂ ಸ್ನೇಹಿತರೆ ನೀವು ಯಾವುದೇ ಬ್ಯಾಂಕಿಗೆ ಹೋಗೋದಾಗಲಿ ಎಲ್ಲಿಯೂ ವಿಚಾರಣೆಯನ್ನು ಮಾಡುವುದು ನಿಲ್ಲಿಸಿ. ಮಂಗಳವಾರ ಸ್ನೇಹಿತರೆ ನೀವು ನಿಮ್ಮ ಹತ್ತಿರದ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಅಥವಾ ನೀವು ವಿಚಾರಣೆ ಮಾಡುವ ಸ್ಥಳದಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಹಣನ ವಿಚಾರಣೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಜಮಾ ಆಗಿರುತ್ತದೆ. ನೆಟ್ವರ್ಕ್ ಇಶ್ಯೂ ಅಥವಾ ಏನಾದರೂ ಪ್ರಾಬ್ಲಮ್ಗಳಾದರೆ 1-2 ದಿನಗಳಾಗಿರ್ಬೋದು ಅಥವಾ 1-2 ತಾಸುಗಳಾಗಿರ್ಬೋದು ನಿಮ್ಮ ಹಣ ಜಮಾ ಆಗಲು ಡಿಲೇ ಆಗಬಹುದು ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ನೀವು ಕಾಯ್ದು ನೋಡಬೇಕು ಸ್ನೇಹಿತರೆ. ನೀವು ತಕ್ಷಣ ನಿಮ್ಮ ಗೃಹಲಕ್ಷ್ಮಿ ಹಣ ಬಂದಿಲ್ಲವೆಂದು ಏನು ತಪ್ಪಾಗಿ ತಿಳಿದುಕೊಳ್ಳಬೇಡಿ ಸ್ನೇಹಿತರೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಈ 14 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬರುವುದಂತೂ ಖಂಡಿತ. ಅದೇ ರೀತಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬಾನೇ ಯೂಸ್ಫುಲ್ ಅನಿಸಿದ್ರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿಯನ್ನು ಕೇಳಿ ಖುಷಿ ಪಡಲಿ.